ಮತ್ತೆ ಮೇನ್ ರೋಡ್ಗಳು ಬ್ಲಾಕ್ ಮಾಡಿಬಿಟ್ಟು ತೊಂದರೆ ಆಗ್ತಾ ಇದೆ. ಒಂದು ಗಾಡಿ ಬಿಡಲ್ಲ, ಗಾಡಿ ನೋಡಿ ಹೋಗೋಕ್ಕೆ ನೋಡಿ ತೊಂದರೆ ಎಷ್ಟಾಗುತ್ತೆ. ಗಾಡಿ ಅಲ್ಲಿಂದ ಬರ್ತಾ ಇರ್ತಾರೆ, ಅವರವರು ಡ್ಯಾಶ್ ಆಗ್ಬೋದು. ನಮ್ಮ ಕಲ್ಲುಗಳು ಚೀಲ ಅದು ಇದು ಹಾಕ್ತಿರೋದು ಅಂದರೆ ಒಂದು ಗುಂಡಿ ಹಾಕಿದ್ರೆ ನಾವೇ ಮಣ್ಣು ಇದು ಎಲ್ಲ ಹಾಕ್ಬಿಡ್ತಾ ಇದ್ವಿ. ಇನ್ನು ಜೋರಾಗಿ ಮಳೆ ಬಿದ್ದರೆ ಇದೆಲ್ಲ ಕೂತ್ಕೊಂಡ್ಬಿಡುತ್ತೆ. ಸ್ವಲ್ಪ ನೋಡ್ಕೊಳ್ಳಿ. ನಾವು ಸುಮ್ಮನೆ ಅಲ್ಲ ನ್ಯೂಸ್ಗಳಾಗ ಆಗ್ತಾ ಇರೋದು. ಒಳಗಡೆ ಎಲ್ಲ ನೋಡಿ, ಏನಾದರೂ ಗಾಡಿ ಜಾಸ್ತಿ ತೂಕ ಇರೋದು ಬಂದರೆ ಏನಾಗೋದು, ವೆಹಿಕಲ್ ಬಂದರೆ ಟೊಮೊಟೊ ಲೋಡು ಗಾಡಿ ಘಟನೆ ಆಗಿ ಒಂದು 25 ದಿವಸ ಮೇಲೆ ಆಗಿದೆ. ಇವತ್ತವರೆಗೂ ಯಾವ ಅಧಿಕಾರಿಗಳು ಯಾರೂ ಸ್ಪಂದನೆ ಮಾಡಿಲ್ಲ. ಟಿಪ್ಪು ನಗರ, ವಿನಾಯಕ್ ನಗರ, ಗಂಗಂಪಾಳ್ಯ ಮಧ್ಯದಲ್ಲಿ ಇರೋದು. ಆ ಕಡೆಯಿಂದನೂ ಸುಮಾರು ವೆಹಿಕಲ್ಗಳು ಬರ್ತಾ ಇರುತ್ತೆ, ಈ ಕಡೆಯಿಂದನೂ ಬರ್ತಾ ಇರುತ್ತೆ. ಮೈನ್ ರೋಡಲ್ಲಿ ಯಾವ ವೆಹಿಕಲ್ಲು ಅಷ್ಟು ಹೋಗಲ್ಲ. ಇದು ದೊಡ್ಡ ಮೈನ್ ರೋಡ್ ಆಗಿಬಿಟ್ಟಿದೆ. ಶ್ರೀನಿವಾಸಪುರ, ಚಿಕ್ಕಬಳ್ಳಾಪುರ ಈ ಕಡೆಯಿಂದ ಬರೋ ಪ್ರತಿಯೊಂದು ವೆಹಿಕಲ್ಲು ಈ ಕಡೆನೇ ಓಡಾಡೋದು. ಮತ್ತು ನೈಟು APMC ಮಾರ್ಕೆಟ್ಗೆ ಟೊಮೊಟೊ ಗಾಡಿಗಳು, ಪ್ರತಿಯೊಂದು ಗಾಡಿ ಈಚರಿಂದ, ಟೆಂಪೋಯಿಂದ, ಲಾರಿಯಿಂದ ಪ್ರತಿಯೊಂದು ವೆಹಿಕಲ್ಲು ಇದೇ ರಸ್ತೆಯಲ್ಲಿ ಓಡಾಡ್ತಾ ಇರುತ್ತೆ. ಅಲ್ಲಿ ಮೈನ್ ಬ್ರಿಡ್ಜ್ ಇದೆ, ಆ ಕಡೆಯಿಂದ ಬಂದ್ರೂ ಕಾಣಿಸೋದಿಲ್ಲ. ಇಲ್ಲಿ ಸ್ಪೀಡ್ ಕಟ್ಟಿದೆ, ಈ ಕಡೆಯಿಂದ ಬಂದ್ರೂ ಕಾಣಿಸೋದಿಲ್ಲ. ಇಲ್ಲೇನನ್ನ ಇಟ್ಟರೆ ಆ ಕಡೆ ಈ ಕಡೆ ಗಾಡಿಗೆ ಪಾಸ್ ಆಗೋದಕ್ಕೆ ತುಂಬ ತೊಂದರೆ ಆಗುತ್ತೆ. ಆಲ್ರೆಡಿ ಒಂದು 2-3 ಬಿದ್ದಿದ್ದಾರೆ. ಸದ್ಯಕ್ಕೆ ಯಾರಿಗೂ ಏನೂ ಅಷ್ಟು ತೊಂದರೆ ಆಗಿಲ್ಲ. ಮುಂದೆ ಆಗೋದು ಬೇಡ. ಮಗು ಸಹಿತ ಬಿದ್ದಿದೆ. ತೊಂದರೆ ಆಗೋಕ್ಕೆ ಮುಂಚೆನೇ ನಾವು ಅದನ್ನು ನೀವು ತಿಳ್ಕೊಂಡು ಅದಕ್ಕೇನೋ ನಾವು ಸ್ಪಂದನೆ ಮಾಡಿ ಅದನ್ನು ರೆಡಿ ಮಾಡಬೇಕು ಅಂತ ಇದು ಮಾಡ್ತಾ ಇದ್ದೀವಿ. ಹೋಂಡಾ ಗಾಡಿಯವರು ಎಲ್ಲ ಬರ್ತಾಂತಿಲ್ಲ ಸರ್. ಬೈ ಚಾನ್ಸ್ ಏನಾದರೂ ಜೋರಾಗಿ ಮಳೆ ಬಿದ್ದು ಒಳಗಡೆ ನೀರು ಸೇರಿದೆಯಂದರೆ ಜಾಸ್ತಿ ಹಳ್ಳ ಒಳಗಡೆ ಜಾಸ್ತಿ ಇದೆ, ಸ್ಪೇಸು ಕುತ್ಕೊಂಡ್ಬಿಡುತ್ತೆ ಆಟೋಮೆಟಿಕ್ಕು. ಅದು ಚಿತ್ತಾಗಿರೋವಾಗ ರೆಡಿ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ. ತುಂಬ ತೊಂದರೆ ಆಗಿಬಿಟ್ಟಿದೆ ಗಾಡಿಗೆ, ಬೈಕಲ್ಲಿ ಓಡಾಡೋದಕ್ಕಿಲ್ಲಿ. ಆದಷ್ಟು ಬೇಗ ಇದನ್ನು ಸ್ವಲ್ಪ ಪರಿಗಣನೆಯಲ್ಲಿ ತಗೊಂಡು ಇದನ್ನು ಸ್ವಲ್ಪ ರೆಡಿ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀರಿ. ಇಲ್ಲಿಂದ ಅಗದಿ ಸ್ಲಾಬ್ ಥರ ಮಾಡಿ ಇದ್ರ ಮೇಲೆ ರೋಡ್ ಹಾಕಬೇಕು. ಅವಾಗೇ ಇದು ನಡೆಯೋದು.